ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದರಿ? ಆರಾಮದರಿ? ಬರ್ರಿ, ನಾವು ಆರಾಮದೀವ್ರಿ. ಇವತ್ತೊಂದು ಬೇಳೆ ಅನ್ನ ಮಾಡೋಣ ರೀ. ಹೆಸರು ಬೇಳೆ ಅನ್ನ ಮಾಡೋಣ ರೀ. ಇವತ್ತು ಚಿಕ್ಕ ಮಕ್ಕಳಿಗೆ 1 ವರ್ಷದ ಮೇಲ್ಪಟ್ಟ ಅವ್ರ ಮಕ್ಕಳಿಗೆ ಊಟ ಮಾಡೋಕೆ ಈಗ ಕಲಿಸ್ತಿರ್ತವಲ್ಲ, ಅವ್ರ ಮಕ್ಕಳಿಗೆ ಭಾಳ ಚಲೋ ಟೇಸ್ಟ್ ಹತ್ತೈತ್ರಿ. ಇಲ್ಲಿ ಸಾಮಾನು ಏನೇನು ಬೇಕಂತ ಹೇಳ್ತೀನಿ ಬರ್ರಿ. 1 ಗ್ಲಾಸ್ ಅಕ್ಕಿ ತೊಗೋಬೇಕ್ರಿ. 1 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಹೆಸರು ಬೇಳೆ ನೆನೆಸಿಟ್ಕೊಂಡು ತೊಗೋಬೇಕ್ರಿ. ಯಾಕಂದ್ರೆ ರೀ ಅಕ್ಕಿ ಕುದಿತತ್ರಿ, ಬ್ಯಾಳೆ ಕುದಿಯಂಗಿಲ್ಲ ರೀ, ಲೇಟ್ ಆಗ್ತೈತಿ. ಅದ ಸಂಬಂಧ ಬ್ಯಾಳೆ ಒಂದು ತಾಸು ನೆನೆಸಿಟ್ಕೋಬೇಕ್ರಿ ಬಿಸಿನೀರ್ನಾಗ. ಆಮೇಲೆ ಅರಿಶಿನ ಪುಡಿ ತೊಗೋಬೇಕ್ರಿ. ಆಮೇಲೆ ಜೀರಿಗೆ ತೊಗೋಬೇಕ್ರಿ, ಕೊತ್ತಂಬರಿ, ಬೆಳ್ಳುಳ್ಳಿ ಒಂದು 7-8, 2 ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ. ಹಸಿಮೆಣ್ಸಿನ್ಕಾಯಿ ಆಪ್ಷನ್ ಐತ್ರಿ. ಚಿಕ್ಕ ಮಕ್ಕಳಿಗೆ ತಿನ್ಸೋದ್ರಂದ್ರೆ ಸ್ಕಿಪ್ ಮಾಡಿರಿ, ದೊಡ್ಡವ್ರು ತಿನ್ನೋರು ಇದ್ರಂದ್ರೆ ಟೇಸ್ಟ್ ಆಗ್ತೈತಿ, ಹಾಕೋರಿ. ಇಷ್ಟು ಬೇಕಾಗ್ತೈತಿ ರೀ. ಇದು ಇನ್ನು ಇವೆಲ್ಲನೂ ಕೊತ್ತಂಬರಿ, ಹಸಿ ಕೊಬ್ಬರಿ, ಬೆಳ್ಳುಳ್ಳಿ ಇವೆಲ್ಲನೂ ಮಿಕ್ಸಿ ಮಾಡ್ಕೊಂಬರೋನು ಬರ್ರಿ. 1 ಕಪ್ ಅಕ್ಕಿ ಐತ್ರಿ, ಅದು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬೇಕ್ರಿ. ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೋರಿ. ವಿಕೆನ್ 4 ಟೇಬಲ್ ಸ್ಪೂನ್ ಹಾಕ್ರಿ. ಬರ್ರಿ, ಎಣ್ಣೆ ಕಾದತ್ರಿ. ಈಗ ಇದ್ರಾಗ ಎಲ್ಲ ಮಿಕ್ಸಿ ಒಳಗೆ ಸಣ್ಣ ಮಾಡ್ಕೊಂಡಿದ್ವಿ ಅಲ್ರಿ, ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲನೂ ರೀ ಹಿಂಗೆ ತರಿಯಾಗಿ ರುಬ್ಕೊಂಡಿದ್ವಿ ರೀ. ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳೋರಿ. ಇದ್ರಾಗಿನ ಏನು ಹಾಕಕ್ಕೆ ಹತ್ತಂಗಿಲ್ಲ ರೀ. ಇದನ್ನು ಅಷ್ಟು ಇದು ಮಾಡ್ಕೋಬೇಕ್ರಿ. ಹಸಿ ವಾಸನೆ ಹೋಗುತ್ತಾನ ಎಲ್ಲನೂ ಹಿಂಗೆ ಹುರ್ಕೋಬೇಕ್ರಿ. ಹಸಿದ ವಾಸನೆ ಎಲ್ಲ ಹೋಗ್ತದ್ರಿ. ಒಂದು ಸ್ವಲ್ಪ ಎಲ್ಲ ಇದನ್ನು ಹಾಕಿ ಇದನ್ನ ಇದ್ರಾಗೀಗ ಇದು ತೊಳೆದಿಟ್ಕೊಂಡಂಥ ಬೇಳೆ ಅಕ್ಕಿ ಎಲ್ಲ ಹಾಕ್ಕೊಂಡ್ರೆ ಕುಕ್ಕರ್ನಾಗ ಚೆಂದಂಗೆ ಅಳಗ್ಯಾಡ್ಸಕ್ಕೆ ಬರಂಗಿಲ್ಲ ಅಂತಲೇ ಈ ಥರ ಮಾಡ್ಕೊತಾನೆ ರೀ. ಡೈರೆಕ್ಟ್ ಕುಕ್ಕರ್ನಾಗ ಮಾಡ್ಕೊಳ್ಳೋರು ಮಾಡ್ಕೊಬೋದು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಇದ್ರಾಗ ನಾವು ಮಿಕ್ಸಿ ಮಾಡೋತ್ನಾಗ ಏನು ಉಪ್ಪೆಲ್ಲ ಹಾಕೊಂಡಿಲ್ಲ ರೀ. ಅದಕ್ಕೀಗ ರುಚಿಗೆ ಎಷ್ಟು ಬೇಕನ್ನೋ ಅಷ್ಟು ಉಪ್ಪು ಹಾಕೊಳ್ಳೋಣ್ರಿ. ನಾ ಈಗ 1 ಕಪ್ಪಿಗೆ 2 ಇದನ್ನ ಆಗೋಷ್ಟು ಹಾಕೋದು ನೋಡ್ರಿ. 2 ಮತ್ತು ಮ್ಯಾಲೆ ಒಂದು ಸ್ವಲ್ಪ ಸಕ್ಕರೆ ಹಾಕಿರಿ, ಅದು ಒಂದು ಸ್ವಲ್ಪ ಟೇಸ್ಟ್ ಚಲೋ ಕೊಡ್ತೈತಿ. ಇದ್ರಾಗ ರೀ ಪಲಾವ್ ಮಸಾಲೆ ಆಗಲ್ರಿ, ಪಲಾವ್ ಎಲೆ ಇವನ್ನೆಲ್ಲ ಏನೂ ಯೂಸ್ ಮಾಡಂಗಿಲ್ಲ ರೀ. ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಇದು ನಡೆಯಂಗಿಲ್ಲ ಅಂತಲೇ ದೊಡ್ಡವ್ರ ಸಂಬಂಧ ಆದ್ರೆ ನೀವು ಇದನ್ನು ಮಾಡ್ತೀರಿ. ಇದ್ರಾಗ ಏನೂ ಮಸಾಲೆ ಎಲ್ಲ ಏನೂ ಹಾಕೋದಿಲ್ಲ ರೀ. ಇದು ಸ್ಪೆಷಲಾಗಿ ನಮ್ಮ ಮನ್ಯಾಗ ರೀ ಆರಾಮ್ ತಪ್ಪದಾಗ ಪೇಷಂಟ್ ಇರ್ತಾರಲ್ಲ ಅವ್ರಿಗೆ ಮಾಡ್ತೇವೆ ನಾವು. ಅವ್ರಿಗೆ ಆರಾಮ್ ತಪ್ಪಾರ ಪೇಷಂಟ್ಗಳಿಗೆಲ್ಲ ಮಾಡೋದಿತ್ತಂದ್ರೆ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡೋದು. ಆಗೈತ್ರಿ, ಇದೆಲ್ಲ ಮಿಕ್ಸ್ ಆಗೈತ್ರಿ. ಇದ್ರ ಮಾಡೋದ್ನಾಗ ಮತ್ತೊಂದು ಏನು ಸ್ಪೆಷಲ್ ಅಂದ್ರೆ ರೀ, ಅನ್ನ ಉದುರಾಗ್ತೈತ್ರಲ್ಲ ಅಂಥ ಅಕ್ಕಿ ತೊಗೋಬೇಕ್ರಿ. ಜಿಗಿಟ್ ಇರ್ತೈತ್ರಲ್ಲ ಆ ಅಕ್ಕಿ ತೊಗೋಬೇಕ್ರಿ. ಇದು ಇಂದ್ರಾಣಿ ಅಕ್ಕಿ ಐತ್ರಿ. ನೀವು ಮತ್ತೆ ಯಾವ್ದು ಜಿಗಿಟ್ ಅನ್ನ ಆಗ್ತೈತಂದ್ರೆ ಅದನ್ನು ತೊಗೋಬೋದ್ರಿ. ಇಲ್ಲಾಂದ್ರೆ ರೀ ರೇಷನ್ ಅಕ್ಕಿಲೇನೂ ಚಲೋ ಆಗ್ತೈತ್ರಿ. ಇದು ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿರಿ. ಬಿಸಿಬೇಳೆ ಬಾತ್ ಇರ್ತೈತಲ್ಲ ಆ ಕನ್ಸಿಸ್ಟೆನ್ಸಿ ಒಳಗೆ ಮಾಡ್ತಿಂದ್ರೆ ಟೇಸ್ಟ್ ಆಗ್ತೈತ್ರಿ. ಇದು ಆಗೈತ್ರಿ. ಈಗ ಇದು 1 ಕಪ್ ಅಕ್ಕಿಗೆ ರೀ 3 ಕಪ್ ನೀರು ತೊಗೊಂಡೇನಿ ರೀ. ಯಾಕಂದ್ರೆ ಮೆತ್ತಗಾಗ್ಬೇಕು ರೀ. ನಾರ್ಮಲ್ ಅನ್ನಕ್ಕೆ 2 ಕಪ್ ತೊಗೊಂಡಿರ್ತಾವ್ರಿ, ಇದಕ್ಕೆ 3 ಕಪ್ ತೊಗೊಂಡೇನಿ ರೀ. ನಿಮಗೆ ಇದಕ್ಕಿಂತನೂ ಇದನ್ನು ಬೇಕಾಗಿತ್ತಂದ್ರೆ 4 ಕಪ್ ತೊಗೋಬೋದು ರೀ. ಆಯ್ತು, ಈಗ ಬರ್ರಿ ಈಚೆ ಕಡೆ 3 ಗ್ಲಾಸ್ ನೀರು ಅದ್ರಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಏನೇನು ಮಾಡಿರ್ತಾರಲ್ಲ ಇದನ್ನೆಲ್ಲ ಇದ್ರಾಗ ಹಾಕಿಬಿಡ್ರಿ. ಕುಕ್ಕರ್ ವಿಶಿಲ್ ರೀ 3 ಇದನ್ನು ಮಾಡ್ಬೇಕ್ರಿ. ಸಣ್ಣ ಇದ್ರಾಗಿಟ್ಟ ಕುಕ್ಕರ್ ವಿಶಿಲ್ ಮಾಡ್ಕೊರಿ. ಭಾಳ ಜೋರು ಇಟ್ಕೊಂಡ ಪಟ ಜಲ್ದಿ ಮುಗಿಯೋ ಸಂಬಂಧ ಇದು ಮಾಡ್ಕೊಬೇಡ್ರಿ. ಇದು ಅನ್ನ ಎಷ್ಟು ಮೆತ್ತಗತ್ತೈತ್ರಲ್ಲ ಅಷ್ಟು ಟೇಸ್ಟ್ ಅದ. ಫೈನಲಿ ಅನ್ನ ರೆಡಿ ಆಗೈತ್ರಿ. ಅನ್ನ ಹಿಂಗೆ ಆಗ್ತೈತ್ರಿ ಲಾಸ್ಟ್ಗೆ. ಇದ್ರ ಮೇಲೆ ಸರ್ವ್ ಮಾಡೋದ್ನಾಗ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿನ್ನೋದ್ರಿ, ಮಸ್ತ್ ಟೇಸ್ಟ್ ಆಗ್ತೈತ್ರಿ. ಎಲ್ಲರೂ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.